एकदन्ताय विद्महे वक्रतुण्डाय धीमहि तन्नोदन्ति प्रचोदयात्। ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ, ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಹೇಳಬೇಕಾದ್ರೆ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಸೂರ್ಯ ಆಗಸ್ಟ್ 16ನೇ ತಾರೀಕುವರೆಗೂ ಕರ್ಮಸ್ಥಾನದಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾನೆ. 5ನೇ ತಾರೀಕುವರೆಗೂ ಬುಧ ಮಿಥುನದಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಬುಧ ಕೂಡ ಸದ್ಯಕ್ಕೆ ಉಚ್ಚ ಗುರು ಬಂದು ಅಸ್ತನಾಗಿದ್ದಾನೆ, ಸೂರ್ಯ ಹತ್ರ ಇರೋದ್ರಿಂದ. ವೃತ್ತಿಯಲ್ಲಿ ಹೇಳಬೇಕಾದ್ರೆ, ಹೊಸ ಪ್ರಾಜೆಕ್ಟ್ ಜವಾಬ್ದಾರಿಯಿಂದಾಗಿ ವೃತ್ತಿಯಲ್ಲಿ ಉತ್ತಮ ಅಭಿವೃದ್ಧಿಯ ವೇಗ ನೀವು ಕಾಣ್ತೀರಾ. ಸೂರ್ಯ ಕರ್ಮಸ್ಥಾನದಲ್ಲಿ ಇದ್ದಾಗ ಆಫೀಸ್ನಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಗುರು ಕೂಡ ಜೊತೆಗೆ ಇದ್ದಾನೆ, ಸದ್ಯಕ್ಕೆ ಹಸ್ತನಾಗಿದ್ದಾನೆ ಅಷ್ಟೇ. ಗುರುವಿಂದನೂ ನಿಮಗೆ ಗೌರವ ಹೆಚ್ಚಾಗುತ್ತೆ. ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಗುರುತಿಸಿ ಕಂಪನಿಯವರು ದೊಡ್ಡ ಜವಾಬ್ದಾರಿಗಳನ್ನು ನಿಮಗೆ ನೀಡ್ತಾರೆ. ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದಾಗಿ ಇಡೀ ಆಫೀಸ್ನಲ್ಲಿ ನಿಮ್ಮ ಸ್ಥಾನಮಾನ ಮತ್ತಷ್ಟು ಹೆಚ್ಚಾಗುತ್ತೆ. ಬುಧ ಕರ್ಮಸ್ಥಾನದಲ್ಲಿ ಪ್ರವೇಶವನ್ನು ಆಗಸ್ಟ್ 5ನೇ ತಾರೀಕಿಗೆ ಮಾಡುವುದರಿಂದ ಕೆಲಸದಲ್ಲೇ ಆಗಲಿ ಅಥವಾ ನೀವು ಮಾಡುವ ಬಿಸ್ನೆಸ್ನಲ್ಲೇ ಆಗಲಿ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡುವುದಕ್ಕೆ ಬುಧ ಸಹಾಯ ಮಾಡ್ತಾನೆ. ಅದ್ಭುತವಾದ ಪ್ಲ್ಯಾನಿಂಗ್ ಮಾಡ್ತೀರಾ, ದೊಡ್ಡ ಲಾಭ ಗಳಿಸ್ತೀರಾ. ಜೊತೆಗೆ ನಿಮ್ಮ ಪ್ರೆಸೆಂಟೇಷನ್ಸ್ ಆಫೀಸ್ನಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಮಾಡುವ ಹೊಸ ರೀತಿಯಿಂದ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ. ಉನ್ನತ ಅಧಿಕಾರಿಗಳೊಂದಿಗೆ ಅಂದರೆ ಹೈಯರ್ ಮ್ಯಾನೇಜ್ಮೆಂಟ್ ಅವರ ಹತ್ರನೂ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ಸ್ ಅಂದರೆ ನಿಮ್ಮ ಸಂವಹನವು ತುಂಬಾ ಅದ್ಭುತವಾಗಿರುತ್ತೆ. ಬುಧ ನಿಮಗೆ ಅಷ್ಟು ಟ್ಯಾಲೆಂಟನ್ನು ಕೊಡ್ತಾನೆ. ಆಗಸ್ಟ್ 12ನೇ ತಾರೀಕುವರೆಗೂ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ತಡವಾಗಿ ಅಪ್ರೂವಲ್ ಅಂದರೆ ಒಪ್ಪಿಗೆ ಸಿಗುತ್ತೆ. ಯಾಕಂದರೆ ಗುರು ಹಸ್ತನಾಗಿರೋದ್ರಿಂದ ಸದ್ಯಕ್ಕೆ ಡೈರೆಕ್ಟಾಗಿ ಗುರುತು ಸಿಗಲ್ಲ, ಆದರೆ ಇಂಡೈರೆಕ್ಟಾಗಿ ಗಮನಿಸ್ತಾ ಇರ್ತಾರೆ. ಒಂದ್ಸಲ ಗುರು ಹಸ್ತನಿಂದ ಕ್ಲಿಯರ್ ಆದರೆ ನಿಮಗೆ ಪ್ರಶಂಸೆಗಳು ಓಪನ್ ಆಗಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದುವರೆಗೆ ನಿಮ್ಮ ವಿಲ್ ಪವರ್ನ ನೀವು ವೀಕ್ ಮಾಡ್ಕೋಬೇಡಿ. ನಿಮ್ಮ ಕೆಲಸದಲ್ಲಿ ಸೋಲನ್ನು ಒಪ್ಕೊಳ್ಳದೆ ಮುಂದೆ ಸಾಗಿ ಇನ್ನೂ ಸ್ವಲ್ಪ ದಿನ ಆದ ನಂತರ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ. ಷಷ್ಠಮದಲ್ಲಿ ಶನಿಯ ಸಂಚಾರ. ಶನಿ ಷಷ್ಠಮದಲ್ಲಿ ಇರೋದ್ರಿಂದ ಎಷ್ಟೇ ಕಷ್ಟದ ಕೆಲಸವಿದ್ದರೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರ. ನೀವು ನಿಮ್ಮ ಪ್ರತಿದಿನದ ಕೆಲಸಗಳನ್ನು ಸರಿಯಾಗಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಶನಿ ಸಹಾಯ ಮಾಡ್ತಾನೆ. ಅದರಿಂದ ನಿಮ್ಮ ವಿಧಾನವು ಎಲ್ಲರಿಗೂ ಮಾದರಿಯಾಗುತ್ತೆ. ಪ್ರತಿಸ್ಪರ್ಧಿಗಳಿರ್ತಾರಲ್ವ ಆಫೀಸ್ನಲ್ಲಿ, ಅಥವಾ ಬಿಸ್ನೆಸ್ನಲ್ಲೂ ಇರ್ತಾರೆ, ಆಫೀಸ್ನಲ್ಲೂ ಇರ್ತಾರೆ. ನೀವು ಒಂದು ಹೆಜ್ಜೆ ಮುಂದೆ ಇರ್ತೀರ ಅವರಿಗಿಂತ. ಶನಿಯ ಸಂಪೂರ್ಣ ಬೆಂಬಲ ಇರುತ್ತೆ ನಿಮಗೆ. ತುಲಾರಾಶಿಯವರಿಗೆ ಶನಿ ಬಂದು ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಯೋಗಕಾರಕನಾಗ್ತಾನೆ. ಕೆಲಸದ ಒತ್ತಡವನ್ನು ತುಂಬಾ ಸುಲಭವಾಗಿ ನೀವು ನಿಭಾಯಿಸ್ತೀರಾ ಈ ಸಮಯದಲ್ಲಿ. ಆಗಸ್ಟ್ 16 ನಂತರ ಸೂರ್ಯ ಬಂದು ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಜೊತೆಗೆ ಆಗಸ್ಟ್ 22ರಂದು ಬುಧ ಕೂಡ ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ತುಂಬಾ ಬಲವಾದ ಆರ್ಥಿಕ ಬೆಳವಣಿಗೆ ಆಗುತ್ತೆ. ನಿಮಗೆ ಸೇರಬೇಕಾಗಿದ್ದ ಹಣ ನಿಮ್ಮ ಕೈ ಸೇರಲಿದೆ. ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗಬಹುದು. ಬಿಸ್ನೆಸ್ನಲ್ಲಿರೋರಿಗೆ ಲಾಭದಾಯಕವಾಗಿ ಇರುತ್ತೆ. ವೃತ್ತಿಯಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ. ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ ಮತ್ತು ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ಹೊಸ ದಾರಿಗೆ ಸಹಾಯನೂ ಆಗುತ್ತೆ. ನಿಮ್ಮ ಸೋಷಿಯಲ್ ಲೈಫ್ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಆದಾಯದಲ್ಲಿ ಹೆಚ್ಚಳ ಅಂತಲೇ ಹೇಳ್ಬೋದು. ಆದರೆ ಹೈ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಅವಾಯ್ಡ್ ಮಾಡಬೇಕು. ನೀವು ಉಳಿತಾಯದ ಕಡೆ ಗಮನ ಹರಿಸಿ. ವೃತ್ತಿಯಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನು ಕ್ಲಿಯರಾಗಿ ಮೇಂಟೈನ್ ಮಾಡುವುದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸೀನಿಯರ್ಸ್ ಮತ್ತು ನಿಮ್ಮ ನಡುವೆ ತಪ್ಪು ತಿಳುವಳಿಕೆಗಳಾಗೋ ಸಾಧ್ಯತೆ ಇದೆ. ತಾಳ್ಮೆ ಅಗತ್ಯ. ಆಗಸ್ಟ್ 2ರಂದು ಕುಜ ಬಂದು
ಅಷ್ಟಮದಿಂದ ನವಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ, ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ವಿದ್ಯಾರ್ಥಿಯರು ಕಳೆದ ಕೆಲವು ತಿಂಗಳಿಂದ ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಾ ಇದ್ದರೆ, ಅಥವಾ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ನಿಮಗೆ ಅದಕ್ಕೆ ಬೇಕಾದ ಉತ್ಸಾಹ, ಧೈರ್ಯ ಸಿಗುತ್ತೆ. ಟೆಕ್ನಿಕಲ್ ಇಶ್ಯೂಸ್, ಯಾವುದೇ ಅಡೆತಡೆಗಳಿದ್ರೂ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಆತುರದಿಂದ ನೀವು ಎಮೋಷ್ನಲ್ ರಿಯಾಕ್ಷನ್ ಮಾಡುವ ಬದಲಾಗಿ ಸಹನೆಯಿಂದ ನಿಮ್ಮ ಐಡಿಯಾಸ್ಗಳನ್ನು ಬೆಂಬಲಿಸಿ. ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ವ್ಯಯಭಾವದಲ್ಲಿ ಶುಕ್ರ ನೋಡಿ, ಆಗಸ್ಟ್ 1ನೇ ತಾರೀಕಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಲಾಭಸ್ಥಾನದಿಂದ ವ್ಯಯಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದು ನೀಚನಾಗ್ತಾನೆ. ವ್ಯಯಭಾವದಲ್ಲಿ ಶುಕ್ರ ನಿಮ್ಮ ನಿದ್ದೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಪ್ರಾರಂಭದ 2 ವಾರಗಳು ಮೈಂಡ್ಗೆ ಆಯಾಸ ಅನ್ನಿಸ್ಬೋದು. ನೀವು ಸ್ವಲ್ಪ ರೆಸ್ಟ್ಗೆ ಆದ್ಯತೆ ನೀಡಬೇಕು. ಪ್ರತಿದಿನ ಬೆಳಗ್ಗೆ ಹೊತ್ತು ಪ್ರತಿದಿನ ವಾಕಿಂಗ್ ಮಾಡೋದು ನೀವು ಅಭ್ಯಾಸ ಮಾಡ್ಕೋಬೇಕು. ಪ್ರಯಾಣಗೋಸ್ಕರನೂ ಈ ಸಮಯದಲ್ಲಿ ಖರ್ಚಾಗಬಹುದು, ಅಥವಾ ಲಕ್ಸುರಿ ವಸ್ತುಗಳಿಗೆ, ಐಷಾರಾಮಿ ವಸ್ತುಗಳಿಗೆ ನೀವು ಖರ್ಚು ಮಾಡಬಹುದು. ಆದರೆ ನೀವು ಆದಷ್ಟು ಖರ್ಚನ್ನು ನೀವು ಅವಾಯ್ಡ್ ಮಾಡಬೇಕು. ಸಂಬಂಧಗಳಲ್ಲಿ ಹೇಳಬೇಕಾದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ತಪ್ಪು ತಿಳುವಳಿಕೆಗಳಾಗಬಹುದು. ಅಂದರೆ ನೀವು ಸುಮ್ಮನೆ ಕೂತಿರ್ತೀರ, ಆದ್ರೂ ನೀವು ಏನೋ ಹೇಳಿದ್ರಿ, ಇಲ್ಲ ನೀವು ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ನಿಮ್ಮ ಮೇಲೆ ಏನೋ ಒಂದು ತಪ್ಪು ತಿಳುವಳಿಕೆಗಳಾಗಬಹುದು. ಆದರೆ ನೀವು ನೇರವಾಗಿ ಸ್ಪಷ್ಟದಿಂದ ತಾಳ್ಮೆಯಿಂದ ಮಾತನಾಡಿ ವಿವರಿಸಿದರೆ ಯಾವುದೇ ಸಮಸ್ಯೆಗಳು ಆಗಲ್ಲ. ಪರಿಹಾರ ಬಂದು ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಮತ್ತು ಪ್ರಾಣಿಗಳಿಗೆ ಆಹಾರ ನೀಡಿ, ಮತ್ತು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ಸಿಹಿ ನೈವೇದ್ಯವನ್ನು ಅರ್ಪಿಸಿ. ಹೆಣ್ಣು ಮಕ್ಕಳಿಗೆ ಏನಾದರೂ ಸಿಹಿಯನ್ನು ಹಂಚಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಧನ್ಯವಾದಗಳು.